ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಎಡಿಜಿಪಿ ರಾಮಚಂದ್ರ ರಾವ್ ಅವರ ಪಾತ್ರ ಕೂಡ ಇದೆ ಅನ್ನೋದು ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂತದ್ದು. ರನ್ಯಾ ರಾವ್ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ರಾಜ್ಯ ಸರ್ಕಾರದ ಆಪ್ತ ಕಾರ್ಯದರ್ಶಿ ಗೌರವ್ ಗುಪ್ತಾ ನೇತೃತ್ವದಲ್ಲಿ ತನಿಖೆ ಆಗ್ತಿದೆ. ರನ್ಯಾ ತಂದೆ ರಾಮಚಂದ್ರ ರಾವ್ ಪಾತ್ರದ ಬಗ್ಗೆ ತನಿಖೆಗೆ ಆದೇಶವನ್ನ ಮಾಡಿದ್ದಾರೆ. 1 ವಾರದ ಒಳಗೆ ವರದಿ ಸಲ್ಲಿಸಲು ಸಿದ್ದರಾಮಯ್ಯ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಸ್ಮಗ್ಲಿಂಗ್ ಕೇಸ್ನಲ್ಲಿ ಎಡಿಜಿಪಿ ರಾಮಚಂದ್ರ ರಾವ್ ಅವರ ಪಾತ್ರದ ಬಗ್ಗೆ ಕೂಡ ಇದೀಗ ತನಿಖೆ ಆಗ್ತಾ ಇದೆ. ರನ್ಯಾ ರಾವ್ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ರಾಜ್ಯ ಸರ್ಕಾರದ ಅಪರ ಕಾರ್ಯದರ್ಶಿ ಗೌರವ್ ಗುಪ್ತಾ ನೇತೃತ್ವದಲ್ಲಿ ತನಿಖೆ ಆಗ್ತಾ ಇದೆ. ರನ್ಯಾ ತಂದೆ ರಾಮಚಂದ್ರ ರಾವ್ ಪಾತ್ರದ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಅಂತ ಆದೇಶ ಬಂದಿರುವಂಥದ್ದು. 1 ವಾರದ ಒಳಗೆ ವರದಿ ಸಲ್ಲಿಸೋದಕ್ಕೆ ಸಿದ್ದರಾಮಯ್ಯ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಗೌರವ್ ಗುಪ್ತಾ ನೇತೃತ್ವದಲ್ಲಿ ತನಿಖಾ ತಂಡ ರಚಿಸಿರುವಂತದ್ದು ಸಿಎಂ 1 ವಾರದ ಒಳಗೆ ಈ ಪ್ರಕರಣದ ಸಂಬಂಧಪಟ್ಟಂತೆ ವರದಿಯನ್ನ ಸಲ್ಲಿಸಬೇಕು ಅಂತ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಸ್ಮಗ್ಲಿಂಗ್ ಕೇಸ್ನಲ್ಲಿ ಎಡಿಜಿಪಿ ರಾಮಚಂದ್ರ ರಾವ್ ಪಾತ್ರ ಕೂಡ ಇದೆ ಅಂತ ಅನುಮಾನಗೊಂಡು ಇದೀಗ ಅವರನ್ನು ಕೂಡ ವಿಚಾರಿಸಬೇಕು. ಈ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಅವರು ಕೂಡ ಕೈ ಜೋಡಿಸಿದ್ರ, ಅವರ ಪಾತ್ರವೂ ಕೂಡ ಇದೆಯಾ ಗೊತ್ತಿಲ್ಲ. ಈಗ ಅವರ ತನಿಖೆ ಕೂಡ ಆಗಬೇಕಿದೆ. ಯಾಕಂದ್ರೆ ಅವರ ಪ್ರೋಟೋಕಾಲ್ ಏನಿತ್ತು ಅಥವಾ ಅವರ ಮಕ್ಕಳಿಗೆ, ಹೆಂಡತಿ ಮಕ್ಕಳಿಗೆ ಏನು ಯಾವುದೇ ಒಂದು ಚೆಕಪ್ ಇಲ್ಲದೆ ಆರಾಮ್ಸೆ ಆಗಿ ಏರ್ಪೋರ್ಟ್ನಲ್ಲಿ ಓಡಾಡುವಂಥದ್ದು, ಬೇರೆ ಬೇರೆ ದೇಶಕ್ಕಾಗಿರ್ಬೋದು, ಬೇರೆ ಬೇರೆ ರಾಜ್ಯಕ್ಕಾಗಿರ್ಬೋದು, ಅಂಥ ಪ್ರೋಟೋಕಾಲನ್ನೇ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಹಿರಿಯ ಪೊಲೀಸ್ ಅಧಿಕಾರಿ ರಾಮಚಂದ್ರ ರಾವ್ ಅವರ ಮಗಳು. ಹಾಗಾದ್ರೆ ಇವರಿಗೆ ಗೊತ್ತೇ ಇರಲಿಲ್ಲ ಅಥವಾ ಇವರು ಕೂಡ ಮಗಳ ಈ ಒಂದು ಸ್ಮಗ್ಲಿಂಗ್ ಕೆಲಸದಲ್ಲಿ ಭಾಗಿಯಾಗಿದ್ರ, ಅವರು ಕೂಡ ಕೈ ಜೋಡಿಸಿದ್ರ, ಅವರ ಪಾತ್ರವೂ ಕೂಡ ಈ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಇತ್ತ ಅನ್ನೋ ನಿಟ್ಟಿನಲ್ಲಿ ಈಗ ತನಿಖೆ ಆಗಬೇಕು ಅಂತ ಸಿಎಂ ಕೂಡ ಹೇಳಿದ್ದಾರೆ. ಈಗಾಗಲೇ ಸಿಐಡಿ ತನಿಖೆಗೆ ವಹಿಸಿರುವಂಥದ್ದು ರಾಜ್ಯ ಸರ್ಕಾರ. ಈ ಒಂದು ಪ್ರಕರಣವನ್ನ ಸರ್ಕಾರದ ಅಪರ ಕಾರ್ಯದರ್ಶಿ ಗೌರವ್ ಗುಪ್ತಾ ನೇತೃತ್ವದಲ್ಲಿ ತನಿಖಾ ತಂಡವನ್ನ ರಚಿಸಿರುವಂಥದ್ದು. ರನ್ಯಾ ತಂದೆ ರಾಮಚಂದ್ರ ರಾವ್ ಅವರ ಪಾತ್ರ ಇದೆಯಾ ಇಲ್ವಾ ಅಂತ ತನಿಖೆ ಆಗೋದಕ್ಕೆ ಆದೇಶ ಹೊರಡಿಸಿರುವಂಥದ್ದು. 1 ವಾರದ ಒಳಗೆ ವರದಿ ಸಲ್ಲಿಸೋದಕ್ಕೆ ಸಿದ್ದರಾಮಯ್ಯ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಒಂದು ವಾರದ ಒಳಗೆ ಈ ಪ್ರಕರಣದ ಕುರಿತಂತೆ ವರದಿಯನ್ನ ಸಲ್ಲಿಸಬೇಕು, ಎಲ್ಲಾ ರೀತಿಯಾಗಿ ತನಿಖೆ ಆಗಬೇಕು. ಎಡಿಜಿಪಿ ರನ್ಯಾ ರಾವ್ ಅವರ ತಂದೆ ರಾಮಚಂದ್ರ ರಾವ್ ಅವರ ತನಿಖೆ ಕೂಡ ಆಗಬೇಕು ಅಂತ ಹೇಳಿರುವಂಥದ್ದು. ಒಂದು ಸಿಕ್ಕಂತ ಫೆಸಿಲಿಟಿಯನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಇವರು ಅಂತ, ಅಥವಾ ಮಗಳು ಈ ರೀತಿಯಾಗಿ ಮಾಡ್ತಾ ಇದ್ದಾಳೆ ಅಂತ ಅರಿವೇ ಇರ್ಲಿಲ್ವಾ ತಂದೆಗೆ ರಾಮಚಂದ್ರ ರಾವ್ ಅವ್ರಿಗೆ, ಅಥವಾ ಗೊತ್ತಿದ್ದು ಅವರು ಕೂಡ ಈ ಒಂದು ವಿಚಾರ ಅಥವಾ ಏನ್ ಗೋಲ್ಡ್ ಸ್ಮಗ್ಲಿಂಗ್ ಇದೆ ಈ ಒಂದು ಪ್ರಕರಣದಲ್ಲಿ ಅವರು ಆ ಪಾತ್ರ ಕೂಡ ಇತ್ತ, ಅವರು ಕೂಡ ಇದ್ರಲ್ಲಿ ಭಾಗಿಯಾಗಿದ್ರ ಗೊತ್ತಿಲ್ಲ. ಇದನ್ನು ಕೂಡ ತನಿಖೆ ಆಗಬೇಕು ಅಂತ ನಿನ್ನೆ ಮತ್ತು ಇವತ್ತು 2 ದಿನವೂ ಕೂಡ ಸದನದಲ್ಲಿ ಈ ವಿಚಾರ ಕೂಡ ವಿಧಾನಮಂಡಲ ಅಧಿವೇಶನದಲ್ಲಿ ಒಂದಷ್ಟು ಕೋಲಾಹಲಕ್ಕೆ ಕೂಡ ಕಾರಣ ಆಯಿತು. ಸರ್ಕಾರ ಎಷ್ಟರ ಮಟ್ಟಿಗೆ ಗೋಲ್ಡ್ ಸ್ಮಗ್ಲಿಂಗ್ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಅಂತ ಆರೋಪಿಸಿದ್ರು, ಅಥವಾ ಎಷ್ಟರ ಮಟ್ಟಿಗೆ ಸೆಕ್ಯೂರಿಟಿ ಇದೆ ನಮ್ಮ ಕರ್ನಾಟಕದಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಮಾಡೋದಕ್ಕೆ, ಎಷ್ಟರ ಮಟ್ಟಿಗೆ ಕಾನೂನಿನ ವ್ಯವಸ್ಥೆ ಹಾಳಾಗಿದೆ ಅನ್ನೋ ನಿಟ್ಟಿನಲ್ಲಿ ವಿಪಕ್ಷಗಳು ಟೀಕೆಯನ್ನ ಮಾಡಿದ್ವು. ಈಗ ಖಡಕ್ ಆಗಿ ಸೂಚನೆ ಕೂಡ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಈ ಒಂದು ಪ್ರಕರಣವನ್ನ ಸಿಐಡಿ ತನಿಖೆಗೆ ವಹಿಸಿದ್ದಾರೆ. ಅದರ ಜೊತೆಗೆ ಈ ರಾಮಚಂದ್ರ ರಾವ್ ಏನಿದ್ದಾರೆ ಇವರ ಪಾತ್ರ ಕೂಡ ಈ ಪ್ರಕರಣದಲ್ಲಿ ಇತ್ತ ಇಲ್ವಾ ಖಡಕ್ ಆಗಿ ತನಿಖೆ ಆಗಬೇಕು ಅಂತ ಸೂಚನೆ ಕೊಟ್ಟಿರುವಂತದ್ದು ಸಿಎಂ. ಪ್ರೋಟೋಕಾಲ್ ದುರುಪಯೋಗ ಆಗಿದೆ. ಆ ದುರುಪಯೋಗ ಏನಾಗಿದೆ, ಈ ಕುರಿತು ವರದಿಯನ್ನ ಮಾಡಿತ್ತು ನಿಮ್ಮ ಪ್ರಜಾ ಟಿವಿ. ಯಾಕೆ ಹೇಗೆ ಬಂದ್ಲು ಅಂದ್ರೆ ಎಲ್ರಿಗೂ ಬರುವಂಥ ಸರ್ವೇ ಸಾಮಾನ್ಯವಾದ ಅನುಮಾನ ಅಂತಂದ್ರೆ ಎಂತೆಂಥ ಡ್ರಗ್ ಪ್ಲೆಡ್ಲರ್ಸ್ಗಳಾಗಿರ್ಬೋದು ಅಥವಾ ಗೋಲ್ಡ್ ಸ್ಮಗ್ಲಿಂಗ್ ಮಾಡುವಂಥವ್ರಾಗಿರ್ಬೋದು ಏರ್ಪೋರ್ಟ್ಗಳಲ್ಲಿ ಬಿದ್ದಿದ್ದಾರೆ. ಆದರೆ ಈಗ ಹೇಗೆ ಇಷ್ಟು ಈಸಿಯಾಗಿ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇದ್ಲು ಅನ್ನೋ ಪ್ರಶ್ನೆ ಇದೆ. ಈ ಕುರಿತಂತೆ ಬಿತ್ತರ ಮಾಡಿತ್ತು ನಿಮ್ಮ ಪ್ರಜಾ ಟಿವಿ ಸುದ್ದಿ ಕುರಿತಂತೆ. ಈಗ ಅದಕ್ಕೆ ಟ್ವಿಸ್ಟ್ ಸಿಕ್ಕಿರುವಂಥದ್ದು.
ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸ್ಫೋಟಕ ತಿರುವು ಪಡೆದುಕೊಂಡಿರುವಂತದ್ದು. ರನ್ಯಾ ರಾವ್ಗೆ ನೀಡಿದಂತಹ ಗಿಫ್ಟ್ ವಿಚಾರವಾಗಿಯೂ ಕೂಡ ತನಿಖೆ ಆಗ್ತಾ ಇದೆ. ರನ್ಯಾ ರಾವ್ಗೆ ವಜ್ರದ ನೆಕ್ಲೇಸ್ ಗಿಫ್ಟ್ ಕೊಟ್ಟಿದ್ರಂತೆ. ಇದರ ಕುರಿತಂತೆ ತನಿಖೆ ಆಗ್ತಿದೆ. ಗಿಫ್ಟ್ ವಿಚಾರದ ಹಿಂದೆ ಸಚಿವರ ನಂಟಿದೆ ಅಂತ ಶಂಕೆ ವ್ಯಕ್ತ ಆಗ್ತಾ ಇದೆ. ಪ್ರಭಾವಿ ಖಾತೆ ಹೊಂದಿರುವಂತಹ ಸಚಿವರ ನಂಟಿನ ಶಂಕೆ ವ್ಯಕ್ತ ಆಗ್ತಾ ಇದೆ ಈ ಒಂದು ಪ್ರಕರಣದಲ್ಲಿ, ಅಥವಾ ರನ್ಯಾ ರಾವ್ ಜೊತೆಗೆ ಕೈ ಜೋಡಿಸಿದ್ರು ಅನ್ನೋ ವಿಚಾರ ಕೂಡ ಈಗ ಬೆಳಕಿಗೆ ಬರ್ತಾ ಇರುವಂಥದ್ದು. ಒಬ್ಬ ಪ್ರಭಾವಿ ಖಾತೆಯನ್ನ ಹೊಂದಿರುವಂತಹ ಸಚಿವರ ಜೊತೆಗೆ ಈಕೆಗೆ ನಂಟಿತ್ತು. ರನ್ಯಾ ರಾವ್ಗೆ ಗಿಫ್ಟ್ ರೂಪವಾಗಿ ವಜ್ರದ ನೆಕ್ಲೇಸ್ ಅನ್ನ ಕೊಡಲಾಗಿತ್ತಂತೆ. ಈ ಕುರಿತು ತೀವ್ರವಾದ ತನಿಖೆ ಆಗ್ತಾ ಇದೆ. ಒಂದು ಡೈಮಂಡ್ ನೆಕ್ಲೇಸ್ ಅನ್ನ ಈಕೆಗೆ ಯಾರು ಕೊಟ್ರು, ಗಿಫ್ಟ್ ಆಗಿ ಯಾರು ಕೊಟ್ರು, ಯಾವ ಕಾರಣಕ್ಕೆ ಕೊಟ್ರು, ಅವರ ಉದ್ದೇಶವಾದ್ರೂ ಏನು, ಎಷ್ಟರ ಮಟ್ಟಿಗೆ ಆಪ್ತತೆ ಇತ್ತು ಇಬ್ಬರಿಗೂ, ಯಾವ ರೀತಿಯಾದ ಸಂಬಂಧ ಇತ್ತು ಇವರಿಬ್ಬರಿಗೂ, ಈ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲೂ ಇವರ ಪಾತ್ರವನ್ನ ವಹಿಸಿದ್ರ ಪ್ರಭಾವಿ ರಾಜಕಾರಣಿ, ಪ್ರಭಾವಿ ಖಾತೆಯನ್ನ ಹೊಂದಿರುವಂತಹ ಸಚಿವರ ನಂಟಿನ ತಳುಕು ಹಾಕೊಳ್ತಾ ಇರುವಂಥದ್ದು ಈ ಒಂದು ಪ್ರಕರಣದಲ್ಲಿ. ಈ ಕುರಿತು ನಿಮ್ಮ ಪ್ರಚಾರ್ ಟಿವಿಯಲ್ಲೂ ಕೂಡ ನಿನ್ನೆ ಸುದ್ದಿ ಬಿತ್ತರ ಮಾಡಿದ್ರು. ಮಂತ್ರಿ ಪ್ರಭಾವಿ ಖಾತೆಯನ್ನು ಹೊಂದಿರುವಂಥ ಅಥವಾ ತುಂಬ ಪ್ರಭಾವವನ್ನು ಹೊಂದಿರುವಂಥ ಸಚಿವರು ಮತ್ತು ಅವರ ಮಗ ಈ ಒಂದು ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ವಿಚಾರ ಕೂಡ ತನಿಖೆ ಆಗ್ತಾ ಇರುವಂಥದ್ದು. ಈಕೆ ಮೌನಕ್ಕೆ ಶರಣಾಗಿದ್ದಾಳೆ, ಸರಿಯಾದ ನಿಟ್ಟಿನಲ್ಲಿ ತನಿಖೆಗೂ ಕೂಡ ಸಹಕರಿಸ್ತಾ ಇಲ್ಲ ಅನ್ನೋ ವಿಚಾರ ಕೂಡ ಇದೆ. ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಅಥವಾ ಹೆದರಿಸಿ ಬೆದರಿಸಿ ನನ್ನ ಹತ್ರ ಈ ಕೆಲಸ ಮಾಡಿಸ್ಕೊಂಡ್ರು ಅನ್ನೋದು ಕೂಡ ಆಕೆ ತನಿಖೆ ಸಂದರ್ಭದಲ್ಲಿ ಹೇಳಿದಾಳೆ ಅನ್ನೋ ವಿಚಾರ ಕೂಡ ಬಹಿರಂಗ ಆಗಿದೆ. ಎಷ್ಟರ ಮಟ್ಟಿಗೆ ತನಿಖೆ ಸಕ್ಸಸ್ ಆಗತ್ತೆ, ಯಾವ ಹಾದಿಯಲ್ಲಿ ತನಿಖೆ ಆಗತ್ತೆ, ಆ ಪ್ರಭಾವಿ ಸಚಿವರು ಯಾರು, ಹಾಗಾದ್ರೆ ಯಾವ ರೀತಿಯಾಗಿ ಅವ್ರಿಗೂ ಈಕೆಗೂ ಸಂಬಂಧ ಇತ್ತು, ಇದೆಲ್ಲದೂ ಕೂಡ ತನಿಖೆ ಆದ ನಂತರ ತಿಳಿಬೇಕಿದೆ.